ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾನು ನಿಮಗೆ ಚತುರ್ವಿಧ ವರ್ಗೀಕರಣಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಹಿಂದಿನ ತರಗತಿಯಲ್ಲಿ ನೀವು ತಾರ್ಕಿಕ ವಾಕ್ಯಗಳ ಸಾಂಪ್ರದಾಯಿಕ ವರ್ಗೀಕರಣವನ್ನು ಕಲಿತಿದ್ರಿ. ಸಾಂಪ್ರದಾಯಿಕ ತಾರ್ಕಿಕ ವರ್ಗೀಕರಣಗಳಲ್ಲಿ 3 ವಿಧಗಳನ್ನು ಗಮನಿಸಿದ್ರಿ. ಆ 3 ವಿಧಗಳು ಯಾವುದಪ್ಪ ಅಂದರೆ ಸಂಬಂಧಾನುಸಾರ ವರ್ಗೀಕರಣ. ಸಂಬಂಧಾನುಸಾರ ವರ್ಗೀಕರಣದಲ್ಲಿ ನಿರಪೇಕ್ಷ ಮತ್ತು ಸಾಪೇಕ್ಷ ತಾರ್ಕಿಕ ವಾಕ್ಯಗಳು, ನಿರಪೇಕ್ಷ ತಾರ್ಕಿಕ ವಾಕ್ಯಗಳು ಮತ್ತು ಸಾಪೇಕ್ಷ ತಾರ್ಕಿಕ ವಾಕ್ಯಗಳು. ಸಾಪೇಕ್ಷ ತಾರ್ಕಿಕ ವಾಕ್ಯಗಳಲ್ಲಿ 2 ವಿಧವನ್ನು ನೀವು ನೋಡಿದ್ರಿ. ಆ 2 ವಿಧಗಳು ಯಾವುದು? ಕಾಲ್ಪನಿಕ ಮತ್ತು ವೈಕಲ್ಪಿಕ ತರ್ಕವಾಕ್ಯಗಳು ಅಂತೇಳಿ. ಈ ದಿನ ಅಂದರೆ ಅದರ ಜೊತೆಯಲ್ಲಿ ನೀವು ಈ ಪ್ರಮಾಣಾನುಸಾರ ಮತ್ತು ಗುಣಾನುಸಾರ ತಾರ್ಕಿಕ ವಾಕ್ಯಗಳನ್ನು ಗಮನಿಸಿದ್ರಿ. ಪ್ರಮಾಣಾನುಸಾರ ತಾರ್ಕಿಕ ವಾಕ್ಯಗಳು ಅಂದರೆ ಪೂರ್ಣ ವ್ಯಾಪಕ ತಾರ್ಕಿಕ ವಾಕ್ಯಗಳು, ಅಪೂರ್ಣ ವ್ಯಾಪಕ ತಾರ್ಕಿಕ ವಾಕ್ಯಗಳು. ಪೂರ್ಣ ವ್ಯಾಪಕ ತಾರ್ಕಿಕ ವಾಕ್ಯಗಳು ಅಂದರೆ ಯಾವುದಾದರೂ ಒಂದು ವರ್ಗವನ್ನು ಪೂರ್ಣವಾಗಿ ಆ ತರ್ಕವಾಕ್ಯ ತಿಳಿಸುವಂತಿದ್ದರೆ ಅಂತಹ ತಾರ್ಕಿಕ ವಾಕ್ಯವನ್ನು ಪೂರ್ಣ ವ್ಯಾಪಕ ತಾರ್ಕಿಕ ವಾಕ್ಯಗಳು ಅಂತ ಹೇಳ್ತಾರೆ. ಅಪೂರ್ಣ ವ್ಯಾಪಕ ತಾರ್ಕಿಕ ವಾಕ್ಯ. ಅಪೂರ್ಣ ವ್ಯಾಪಕ ಅಂದರೆ ಒಂದು ವರ್ಗದ, ಒಂದು ತರಗತಿಯ ಭಾಗಶಃ ಕೆಲವೇ ಅಂಶಗಳನ್ನು ಕುರಿತು ಹೇಳಿದರೆ ಅದನ್ನು ಅಪೂರ್ಣ ವ್ಯಾಪಕ ತಾರ್ಕಿಕ ವಾಕ್ಯ ಅಂತ ಹೇಳ್ತಾರೆ. ಅದನ್ನು ಪೂರ್ಣ ವ್ಯಾಪಕ ಅಂದರೆ ಯೂನಿವರ್ಸಲ್ ಪ್ರಪೋಸಿಷನ್ ಮತ್ತು ಅಪೂರ್ಣ ವ್ಯಾಪಕ ಅಂದರೆ ಅದು ಪರ್ಟಿಕ್ಯುಲರ್, ಯಾವುದೋ ಕೆಲವೇ ವಿಷಯಗಳನ್ನು ಕುರಿತು ಹೇಳುವ ತಾರ್ಕಿಕ ವಾಕ್ಯಗಳು. ಇಲ್ಲಿ ಪರಿಮಾಣಾತ್ಮಕ ತಾರ್ಕಿಕ ವಾಕ್ಯಗಳ ವರ್ಗೀಕರಣದಲ್ಲಿ ನೀವು ಪೂರ್ಣ ವ್ಯಾಪಕ ಮತ್ತು ಅಪೂರ್ಣ ವ್ಯಾಪಕ ಅಂತೇಳಿ 2 ವಿಧವನ್ನು ಗಮನಿಸಿದ್ರಿ. ಕ್ಷಮಿಸಿ. ಇನ್ನು ಗುಣಾತ್ಮಕ ವರ್ಗೀಕರಣದಲ್ಲಿ, ತಾರ್ಕಿಕ ವಾಕ್ಯಗಳ ಗುಣಾತ್ಮಕ ವರ್ಗೀಕರಣದಲ್ಲಿ ನಾವು 2 ವಿಧವನ್ನು ನೋಡಿದ್ವಿ. ಒಂದು ಭಾವಾತ್ಮಕ, ಮತ್ತೊಂದು ನಿಷೇಧಾತ್ಮಕ ಅಂತೇಳಿ. ಇಲ್ಲಿ ಈ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಅಥವಾ ಈ ಪ್ರಮಾಣ ಸೂಚಕ ಮತ್ತು ಗುಣಸೂಚಕ ತಾರ್ಕಿಕ ವಾಕ್ಯಗಳನ್ನು ಅಥವಾ ವಿಧಗಳನ್ನು ಆಧಾರವಾಗಿಟ್ಟುಕೊಂಡು ಅರಿಸ್ಟಾಟಲ್ 4 ವಿಧದ ತಾರ್ಕಿಕ ವಾಕ್ಯಗಳನ್ನು ರಚಿಸಿದರು. ಆ 4 ವಿಧದ ತಾರ್ಕಿಕ ವಾಕ್ಯಗಳಿಗೆ ನಾವು ಚತುರ್ವಿಧ ವರ್ಗೀಕರಣ ಅಂತೇಳಿ ಕರಿತೀವಿ. ಚತುರ್ವಿಧ ಅಂದರೆ 4 ವಿಧ ಅಂತೇಳಿ. ಚತುರ್ವಿಧ ವರ್ಗೀಕರಣ ಯಾವುದ್ರದ್ದು ಅಂದರೆ ನಿರಪೇಕ್ಷ ತರ್ಕವಾಕ್ಯಗಳು. ನಿರಪೇಕ್ಷ ತರ್ಕವಾಕ್ಯಗಳ ಚತುರ್ವಿಧ ವರ್ಗೀಕರಣವನ್ನು ಈ ದಿನ ನೀವು ಕಲಿತೀರ. ಚತುರ್ವಿಧ ಅಂದರೆ 4 ವಿಧದ ತರ್ಕವಾಕ್ಯಗಳ ವಿಂಗಡಣೆಯನ್ನು ಮಾಡಲಾಗಿದೆ. ಆ 4 ಯಾವ್ಯಾವುದಪ್ಪ ಅಂದರೆ ಮೊದಲನೇದು ಪೂರ್ಣ ವ್ಯಾಪಕ ಭಾವಾತ್ಮಕ. ಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯ. ಎರಡನೇದು ಪೂರ್ಣ ವ್ಯಾಪಕ ನಿಷೇಧಾತ್ಮಕ ತರ್ಕವಾಕ್ಯ. ಮೂರನೇದು ಅಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯ. 4ನೇದು ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ತರ್ಕವಾಕ್ಯ. ಪೂರ್ಣ ವ್ಯಾಪಕ ಭಾವಾತ್ಮಕ ಮೊದಲನೇದು ನಿಮಗೆ ಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯ. ಎರಡನೇದು ಪೂರ್ಣ ವ್ಯಾಪಕ ನಿಷೇಧಾತ್ಮಕ ತರ್ಕವಾಕ್ಯ. ಅಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯ 4ನೇದು. ಅಪೂರ್ಣ ವ್ಯಾಪಕ ಭಾವಾತ್ಮಕ 3ನೇದು. ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ 4ನೇದು. ಹೀಗೆ 4 ವಿಧದ ತಾರ್ಕಿಕ ವಾಕ್ಯಗಳನ್ನು ನೀವು ಚತುರ್ವಿಧ ವರ್ಗೀಕರಣ ಅಂಥೇಳಿ ಕರೀತೀವಿ. ಆ 4ನ್ನು ನೀವು ಸುಲಭವಾಗಿ ನೆನಪಿಟ್ಕೊಳ್ಳಿ ಸುಲಭ ಆಗಲಿ ಅಂತ ಹೇಳಿ ಈ 4ಕ್ಕೂ ಒಂದು ಸಂಕೇತಗಳನ್ನ, ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಆ ಪೂರ್ಣ ವ್ಯಾಪಕ ಭಾವಾತ್ಮಕ ಅಂದರೆ ಎ ತರ್ಕವಾಕ್ಯ. ಎ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗಬೇಕು? ಪೂರ್ಣ ವ್ಯಾಪಕ ಭಾವಾತ್ಮಕ ಅಂತ ನೆನಪಾಗಬೇಕು. ಇನ್ನು ಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಪೂರ್ಣ ವ್ಯಾಪಕ ನಿಷೇಧಾತ್ಮಕ ಅಂದರೆ
ಎ ಇ ಐ ಒ ಎ ಇ ಐ ಒ ಎಂದು ಸಾಂಕೇತಿಕವಾಗಿ ನಿಮಗೆ ಈ ಹೆಸರುಗಳನ್ನು ಕೊಡಲಾಗಿದೆ. ಪೂರ್ಣ ವ್ಯಾಪಕ ಭಾವಾತ್ಮಕ ಅಂದರೆ ಎ, ಪೂರ್ಣ ವ್ಯಾಪಕ ನಿಷೇಧಾತ್ಮಕ ಅಂದರೆ ಇ, ಅಪೂರ್ಣ ವ್ಯಾಪಕ ಭಾವಾತ್ಮಕ ಅಂದರೆ ಐ, ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ಅಂದರೆ ಓ. ಹೀಗೆ ಈ ಚತುರ್ವಿಧ ವರ್ಗೀಕರಣಗಳು ಅಂದರೆ ನಿಮಗೆ ಎ ಇ ಐ ಒ ನೆನಪಾಗುತ್ತೆ. ಚತುರ್ವಿಧ ವರ್ಗೀಕರಣಗಳನ್ನು ಹೆಸರಿಸಿ ಅಂತ 2 ಅಂಕದ ಪ್ರಶ್ನೆ ಕೇಳಿದರೆ ನೀವು ಎ ಇ ಐ ಒ ಅಂತನಾದ್ರೂ ಬರಿಬಹುದು, ಅಥವಾ ಪೂರ್ಣ ವ್ಯಾಪಕ ಭಾವಾತ್ಮಕ, ಪೂರ್ಣ ವ್ಯಾಪಕ ನಿಷೇಧಾತ್ಮಕ, ಅಪೂರ್ಣ ವ್ಯಾಪಕ ಭಾವಾತ್ಮಕ, ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ಅಂತ ಹೇಳಿ ನೀವು ಬರಿಬೇಕಾಗುತ್ತೆ. ಹಾಗಾದರೆ ಏನು ಪೂರ್ಣ ವ್ಯಾಪಕ ಭಾವಾತ್ಮಕ ಅಂದ್ರೇನು, ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ಅಂದ್ರೇನು ಅಂಥೇಳಿ ನೀವು ಪೂರ್ಣವಾಗಿ ಈಗ ತಿಳ್ಕೊಬೋದು. ಈಗ ಮೊದಲನೇದು ಎ, ಪೂರ್ಣ ವ್ಯಾಪಕ ಭಾವಾತ್ಮಕ ಅಂದರೆ ಏನಪ್ಪ ಅಂದರೆ ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಉದ್ದೇಶ ಪದವು ಪೂರ್ಣ ವ್ಯಾಪಕವಾಗಿದ್ದು ವಿಧೇಯ ಪದವು ಗುಣಸೂಚಕ ದೃಷ್ಟಿಯಿಂದ ಭಾವಾತ್ಮಕವಾಗಿದ್ದರೆ ಅಂತಹ ತಾರ್ಕಿಕ ವಾಕ್ಯಗಳನ್ನು ಪೂರ್ಣ ವ್ಯಾಪಕ ಭಾವಾತ್ಮಕ ತಾರ್ಕಿಕ ವಾಕ್ಯಗಳು. ಯಾವ ಈಗ ಒಂದೊಂದನ್ನೇ ತಿಳಿಸ್ತಾ ಹೋಗ್ತೀನಿ ನಿಮಗೆ. ಮೊದಲನೇದು ಪೂರ್ಣ ವ್ಯಾಪಕ ಭಾವಾತ್ಮಕ. ಈ ಪೂರ್ಣ ವ್ಯಾಪಕ ಭಾವಾತ್ಮಕಕ್ಕೆ ಎ ಅಂತ ಕರೀತೀವಿ. ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಪ್ರಮಾಣ ಸೂಚಕ ದೃಷ್ಟಿಯಿಂದ ಪೂರ್ಣ ವ್ಯಾಪಕವಾಗಿದ್ದು ಗುಣಸೂಚಕ ದೃಷ್ಟಿಯಿಂದ ಭಾವಾತ್ಮಕವಾಗಿದ್ದರೆ ಅಂತಹ ತಾರ್ಕಿಕ ವಾಕ್ಯಗಳನ್ನು ಪೂರ್ಣ ವ್ಯಾಪಕ ಭಾವಾತ್ಮಕ ತಾರ್ಕಿಕ ವಾಕ್ಯಗಳು ಅಂದರೆ ಎ ಅಂತ ಹೇಳಿ ಕರೀತೀವಿ. ಉದಾಹರಣೆಗೆ ಎಲ್ಲ ಪ್ರಾಣಿಗಳು ಉಸಿರಾಡುತ್ತವೆ. ಅಥವಾ ಎಲ್ಲ ಮಾನವರು ಮರ್ತ್ಯರು, ಎಲ್ಲ ವಿದ್ಯಾರ್ಥಿಗಳು ಜಾಣರು ಅಥವಾ ಒಳ್ಳೆಯವರು ಅಂತ ಸಹ ಬರೀಬಹುದು. ಇಲ್ಲಿ ಎಲ್ಲ ಪ್ರಾಣಿಗಳು ಉಸಿರಾಡುತ್ತವೆ ಅಥವಾ ಎಲ್ಲ ವಿದ್ಯಾರ್ಥಿಗಳು ಜಾಣರು. ಉದಾಹರಣೆ ತಗೊಂಡ್ರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಇಡೀ ವಿದ್ಯಾರ್ಥಿಗಳ ಗುಂಪನ್ನು, ಕ್ಷೇತ್ರವನ್ನು ಇಲ್ಲಿ ಪ್ರತಿನಿಧಿಸುತ್ತೆ. ಯಾವುದು? ಸಬ್ಜೆಕ್ಟ್, ಉದ್ದೇಶ ಪದ. ಇದು ಪ್ರೆಡಿಕೇಟ್, ವಿಧೇಯ ಪದ. ಉದ್ದೇಶ ಪದ ಎಲ್ಲ ಪ್ರಾಣಿಗಳು ಅಂದರೆ ಇಡೀ ಪ್ರಾಣಿ ವರ್ಗವನ್ನು ಹೇಳ್ತಾ ಇದೆ. ಮತ್ತು ಉಸಿರಾಡುತ್ತವೆ, ಉಚ್ಛ್ವಾಸ ನಿಶ್ವಾಸ, ಉಸಿರಾಟ ಎಲ್ಲ ಪ್ರಾಣಿಗಳಲ್ಲೂ ಇರುತ್ತದೆ, ಇರುವಿಕೆಯನ್ನು ಹೇಳುತ್ತೆ. ಅದನ್ನು ನಾವು ಭಾವಾತ್ಮಕ ಅಂತ ಹೇಳ್ತೀವಿ. ಇಲ್ಲಿ ಎ ಅಂದರೆ ಪೂರ್ಣ ವ್ಯಾಪಕ ಭಾವಾತ್ಮಕ ಅಂದರೆ ಪ್ರಮಾಣ ಸೂಚಕ ದೃಷ್ಟಿಯಿಂದ ಇಡೀ ಒಂದು ವರ್ಗವನ್ನು ಅಂದರೆ ಎಲ್ಲ ಪ್ರಾಣಿಗಳನ್ನು ಹೇಳ್ತಾ ಇದೆ. ಇನ್ನು ಭಾವಾತ್ಮಕತೆಯನ್ನು ಹೇಳ್ತಾ ಇದೆ, ಉಸಿರಾಡುತ್ತವೆ, ಇರುವಿಕೆಯನ್ನು, ಉಸಿರಾಡುವಿಕೆಯನ್ನು ಹೇಳ್ತಾ ಇದೆ. ಆದ್ದರಿಂದ ಇದನ್ನ ಪೂರ್ಣ ವ್ಯಾಪಕ ಭಾವಾತ್ಮಕ ಅಂತ ಹೇಳ್ತಾರೆ. ಇದನ್ನ ನಿಮಗೆ ಇನ್ನು ಅರ್ಥ ಆಗಲಿ ಅಂತೇಳಿ ಈ ವಾಕ್ಯವನ್ನು SAP ಅಂತ ಕರೀತಾರೆ. SAP ಅಂದರೆ ಉದ್ದೇಶ ಪದ, P ಅಂದರೆ ಪ್ರೆಡಿಕೇಟ್, ವಿಧೇಯ ಪದ, ಮತ್ತು A ಅಂದರೆ ಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯ, ತಾರ್ಕಿಕ ವಾಕ್ಯ. ಪೂರ್ಣ ವ್ಯಾಪಕ ಭಾವಾತ್ಮಕ ತಾರ್ಕಿಕ ವಾಕ್ಯ ಅಂದರೆ ನಿಮ್ಗೆ ಏನು ನೆನಪಾಗಬೇಕು? SAP. SAP ಅನ್ನು ವಿಸ್ತರಿಸಿ ಬರೆಯಿರಿ ಅಂತ ಒಂದು ಅಂಕದ ಪ್ರಶ್ನೆ
ಭಾವಾತ್ಮಕ ತಾರ್ಕಿಕ ವಾಕ್ಯ ಅಂತ ಹೇಳಿ ಬರೀಬೇಕು. ಪೂರ್ಣ ವ್ಯಾಪಕ ಭಾವಾತ್ಮಕ ತಾರ್ಕಿಕ ವಾಕ್ಯ. ವಿದ್ಯಾರ್ಥಿಗಳೇ, ಈಗ ನೀವು ಚತುರ್ವಿಧ ವರ್ಗೀಕರಣದಲ್ಲಿ ಮೊದಲನೇ ತಿಳ್ಕೊಂಡ್ರಿ ಯಾವುದು? ಎ ತಾರ್ಕಿಕ ವಾಕ್ಯ. ಎ ಅಂದರೆ ಪೂರ್ಣ ವ್ಯಾಪಕ ಭಾವಾತ್ಮಕ. ಪೂರ್ಣ ವ್ಯಾಪಕ ಭಾವಾತ್ಮಕ ಅಂದರೆ ಪ್ರಮಾಣ ಸೂಚಕ ದೃಷ್ಟಿಯಿಂದ ಇಡೀ ವರ್ಗವನ್ನು ಅದು ಆವರಿಸಿಕೊಂಡಿರುತ್ತೆ, ಇಡೀ ಒಂದು ಗುಂಪನ್ನು, ಒಂದು ಕ್ಷೇತ್ರವನ್ನು ತಿಳಿಸುತ್ತೆ. ಮತ್ತು ಗುಣಾತ್ಮಕ ದೃಷ್ಟಿಯಿಂದ ಅದು ಭಾವಾತ್ಮಕವಾಗಿರುತ್ತೆ. ಇರುವಿಕೆಯನ್ನು ಹೇಳಿ. ಹೀಗೆ ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಪ್ರಮಾಣದ ದೃಷ್ಟಿಯಿಂದ ಪೂರ್ಣ ವ್ಯಾಪಕವಾಗಿದ್ದು ಗುಣದ ದೃಷ್ಟಿಯಿಂದ ಅದು ಭಾವಾತ್ಮಕವಾಗಿದ್ದರೆ, ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಉದ್ದೇಶ ಪದವು ಇಲ್ಲಿ ಪ್ರಮಾಣ ಸೂಚಕ ದೃಷ್ಟಿಯಿಂದ ಪೂರ್ಣ ವ್ಯಾಪಕವಾಗಿದ್ದು ವಿಧೇಯ ಪದವು ಗುಣಸೂಚಕ ದೃಷ್ಟಿಯಿಂದ ಭಾವಾತ್ಮಕವಾಗಿದ್ದರೆ ಅಂತಹ ತಾರ್ಕಿಕ ವಾಕ್ಯಗಳನ್ನು ಪೂರ್ಣ ವ್ಯಾಪಕ ಭಾವಾತ್ಮಕ ತಾರ್ಕಿಕ ವಾಕ್ಯಗಳು. ಪ್ರಮಾಣ ಸೂಚಕ ದೃಷ್ಟಿಯಿಂದ ಉದ್ದೇಶ ಪದ, ಇದು ಉದ್ದೇಶ ಪದ, ಪ್ರಾಣಿಗಳ ಉದ್ದೇಶ ಪದ ಪೂರ್ಣ ವ್ಯಾಪಕವಾಗಿದೆ. ಉಸಿರಾಡುತ್ತವೆ ಎನ್ನುವ ವಿಧೇಯ ಪದ ಭಾವಾತ್ಮಕವಾಗಿದೆ. ಇದನ್ನು ಪೂರ್ಣ ವ್ಯಾಪಕ ಭಾವಾತ್ಮಕ ಅಂದರೆ ಎ ಅಂತೀವಿ, SAP ಅಂತ ಕರೀತೀವಿ. ಅಂದರೆ ಚತುರ್ವಿಧ ವರ್ಗೀಕರಣದಲ್ಲಿ ಮೊದಲನೇದು ಯಾವುದು? ಪೂರ್ಣ ವ್ಯಾಪಕ ಭಾವಾತ್ಮಕ. ಅಂದರೆ ಎ ತರ್ಕವಾಕ್ಯ ಪ್ರಮಾಣ ಸೂಚಕ ದೃಷ್ಟಿಯಿಂದ ಪೂರ್ಣ ವ್ಯಾಪಕವಾಗಿದ್ದು ಗುಣಸೂಚಕ ದೃಷ್ಟಿಯಿಂದ ಭಾವಾತ್ಮಕವಾಗಿದ್ದರೆ ಅಂತಹ ತಾರ್ಕಿಕ ವಾಕ್ಯಗಳನ್ನು ನಾವು ಪೂರ್ಣ ವ್ಯಾಪಕ ಭಾವಾತ್ಮಕ ತಾರ್ಕಿಕ ವಾಕ್ಯ ಅಂದರೆ SAP ಎಂದು ಕರೆಯುತ್ತೇವೆ. ಇನ್ನು ಎರಡನೇದು ಹೋಗೋಣ. ಚತುರ್ವಿಧ ವರ್ಗೀಕರಣದಲ್ಲಿ ಮೊದಲನೇದು ಪೂರ್ಣ ವ್ಯಾಪಕ ಭಾವಾತ್ಮಕ, ಎರಡನೇದು ಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಪೂರ್ಣ ವ್ಯಾಪಕ ನಿಷೇಧಾತ್ಮಕ ತರ್ಕವಾಕ್ಯವನ್ನು ನಾವು ಇನ್ನು ಸಣ್ಣದಾಗಿ ಬಂದರೆ SEP, ಇದು ಎರಡನೇದು. ಅಂದರೆ ಚತುರ್ವಿಧ ವರ್ಗೀಕರಣದಲ್ಲಿ ಎರಡನೇದು ಪೂರ್ಣ ವ್ಯಾಪಕ ನಿಷೇಧಾತ್ಮಕ SEP. SEP ಅಥವಾ ಈ ತರ್ಕವಾಕ್ಯ. ಈ ತಕ್ಷಣ ಈ AEIO, ಎ ಅಂದ್ರೇನು? ಪೂರ್ಣ ವ್ಯಾಪಕ ಭಾವಾತ್ಮಕ. ಈ ಅಂದರೆ ಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಏನು ಪೂರ್ಣ ವ್ಯಾಪಕ ನಿಷೇಧಾತ್ಮಕ ಅಂದರೆ ಪ್ರಮಾಣ ಸೂಚಕ ದೃಷ್ಟಿಯಿಂದ ಪೂರ್ಣ ವ್ಯಾಪಕವಾಗಿರುತ್ತೆ, ಗುಣಸೂಚಕ ದೃಷ್ಟಿಯಿಂದ ನಿಷೇಧಾತ್ಮಕ ಆಗುತ್ತೆ. ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಪ್ರಮಾಣ ಸೂಚಕ ದೃಷ್ಟಿಯಿಂದ ಪೂರ್ಣ ವ್ಯಾಪಕವಾಗಿದ್ದು ಗುಣಸೂಚಕ ದೃಷ್ಟಿಯಿಂದ ನಿಷೇಧಾತ್ಮಕವಾಗಿದ್ದರೆ ಅಂತಹ ತಾರ್ಕಿಕ ವಾಕ್ಯಗಳನ್ನು ಪೂರ್ಣ ವ್ಯಾಪಕ ನಿಷೇಧಾತ್ಮಕ ತಾರ್ಕಿಕ ವಾಕ್ಯಗಳು ಅಂದರೆ ಈ ತಾರ್ಕಿಕ ವಾಕ್ಯ ಅಂತ ಹೇಳಿ ಕರೀತೀವಿ. ಯಾವ ತಾರ್ಕಿಕ ವಾಕ್ಯ ಅಂದರೆ ಯೂನಿವರ್ಸಲ್ ನೆಗೆಟಿವ್ ಅಂತೀವಿ. ಮೊದಲನೇದು ಪೂರ್ಣ ವ್ಯಾಪಕ ಭಾವಾತ್ಮಕ ಅಂದರೆ ಯೂನಿವರ್ಸಲ್ ಅಫರ್ಮೇಟಿವ್ ಅಂತೀವಿ. ಎರಡನೇದು ಯೂನಿವರ್ಸಲ್ ನೆಗೆಟಿವ್ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ತಾರ್ಕಿಕ ವಾಕ್ಯ. ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಉದ್ದೇಶ ಪದವು ಪ್ರಮಾಣ ಸೂಚಕ ದೃಷ್ಟಿಯಿಂದ ಪೂರ್ಣ ವ್ಯಾಪಕವಾಗಿದ್ದು ಗುಣಸೂಚಕ ದೃಷ್ಟಿಯಿಂದ
ದೃಷ್ಟಿಯಿಂದ ನಿಷೇಧಾತ್ಮಕವಾಗಿದ್ದರೆ ಅಂತಹ ತಾರ್ಕಿಕ ವಾಕ್ಯಗಳನ್ನು ನಾವು ಪೂರ್ಣ ವ್ಯಾಪಕ ನಿಷೇಧಾತ್ಮಕ ತಾರ್ಕಿಕ ವಾಕ್ಯ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ, ಯಾವ ಮಾನವರು ಪರಿಪೂರ್ಣರಲ್ಲ, ಯಾವ ಮಾನವರು ಪರಿಪೂರ್ಣರಲ್ಲ, ಯಾವ ರಾಜಕಾರಣಿಯೂ ಪ್ರಾಮಾಣಿಕನಲ್ಲ, ಯಾವ ರಾಜಕಾರಣಿಯೂ ಪ್ರಾಮಾಣಿಕನಲ್ಲ, ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಾವಂತರಲ್ಲ, ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಾವಂತರಲ್ಲ, ಯಾವ ಮಾನವನು ಅಮರನಲ್ಲ, ಯಾವ ಮಾನವರು ಪರಿಪೂರ್ಣರಲ್ಲ. ಉದಾಹರಣೆಗೆ, ಯಾವ ಮಾನವರು ಪರಿಪೂರ್ಣರಲ್ಲ, ಅಥವಾ ಎಲ್ಲ ನೌಕರರು ಲಂಚಕೋರರಲ್ಲ, ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಾವಂತರಲ್ಲ, ಅಥವಾ ಎಲ್ಲ ನೌಕರರು ಲಂಚಕೋರರಲ್ಲ. ಇದು ಅಥವಾ ಯಾವ ವಿದ್ಯಾರ್ಥಿ, ಅಥವಾ ನಾವು ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಾವಂತರಲ್ಲ, ಅಥವಾ ಯಾವ ಮಾನವನು ಅಮರನಲ್ಲ. ಹೀಗೆ ಇಲ್ಲಿ ಪ್ರಮಾಣ ಸೂಚಕ ದೃಷ್ಟಿಯಿಂದ ಯಾವ ಎಲ್ಲ ಅಂತ ಬರುತ್ತೆ. ಎಲ್ಲ ಮಾನವರು ಪರಿಪೂರ್ಣರಲ್ಲ ಅಂದರೆ ಇಲ್ಲಿ, ಅಥವಾ ಎಲ್ಲ ನೌಕರರು ಲಂಚಕೋರರಲ್ಲ, ಯಾವ ಮಾನವರು ಪರಿಪೂರ್ಣರಲ್ಲ. ಯಾವುದೇ ಒಬ್ಬ ಮನುಷ್ಯ ಎಲ್ಲವನ್ನು ಬಲ್ಲೋರಿಲ್ಲ, ಒಬ್ಬೊಬ್ರಿಗೂ ಒಂದೊಂದು ಗೊತ್ತಿರಲ್ಲಲ್ವಾ. ಅಂದರೆ ಪರಿಪೂರ್ಣತೆ ಇಲ್ಲದಿರುವಿಕೆಯನ್ನು ಹೇಳ್ತಾ ಇದೆ. ಇಲ್ಲಿ ಉದ್ದೇಶ ಪದ ಪೂರ್ಣ ವ್ಯಾಪಕತೆಯನ್ನು ಹೇಳ್ತಾ ಇದೆ, ವಿಧೇಯ ಪದ ನಿಷೇಧಾತ್ಮಕತೆಯನ್ನು ಹೇಳ್ತಾ ಇದೆ. ಎಲ್ಲ ನೌಕರರು ಲಂಚಕೋರರಲ್ಲ, ಲಂಚಕೋರರು ಕೆಲವರು, ಆದರೆ ಎಲ್ಲರೂ ಅಲ್ಲ, ಲಂಚಕೋರರಲ್ಲದಿರುವಿಕೆಯನ್ನು ಹೇಳ್ತಾರೆ. ಇಲ್ಲ, ಅಲ್ಲಿ ಲಂಚಕೋರತನ ಇಲ್ಲದಿರುವಿಕೆಯನ್ನು. ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಾವಂತರಲ್ಲ, ಪ್ರತಿಭೆ ಅವರಲ್ಲಿ ಇಲ್ಲದಿರುವಿಕೆಯನ್ನು ಹೇಳ್ತಾರೆ. ಹೀಗೆ ಪ್ರಮಾಣ ಸೂಚಕತೆ ದೃಷ್ಟಿಯಿಂದ ಇದು ಪೂರ್ಣ ವ್ಯಾಪಕತೆಯನ್ನು, ಯಾವುದು ಉದ್ದೇಶ ಪದ. ಗುಣಸೂಚಕತೆಯ ದೃಷ್ಟಿಯಿಂದ ಪಟ್ಟು ಇಲ್ಲಿ ನಿಷೇಧಾತ್ಮಕತೆಯನ್ನು ಹೇಳ್ತಾರೆ, ಇಲ್ಲದಿರುವಿಕೆಯನ್ನು ಹೇಳ್ತಾರೆ. ಇಲ್ಲಿ ಎಲ್ಲ ನೌಕರರನ್ನೊಂದು ಉದ್ದೇಶ ಪದ ಪೂರ್ಣವಾಗಿ ಎಲ್ಲ ನೌಕರರನ್ನು ಹೇಳ್ತಾ ಇದೆ. ಲಂಚಕೋರರಲ್ಲ ಅನ್ನೋದು ಎಲ್ಲರೂ ಲಂಚ ತಗೊಳ್ಳಲ್ಲ, ಇಲ್ಲ, ಲಂಚಕೋರತನ ಅವರಲ್ಲಿ ಇಲ್ಲದಿರುವಿಕೆಯನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನು ನಾವು SEP ಅಂತ ಕರೀತೀವಿ. SEP ಅಂದರೆ ಪ್ರಮಾಣ ಸೂಚಕತೆ ದೃಷ್ಟಿಯಿಂದ ಉದ್ದೇಶ ಪದ ಪೂರ್ಣ ವ್ಯಾಪಕವಾಗಿದೆ, ಗುಣಸೂಚಕ ದೃಷ್ಟಿಯಿಂದ ಇಲ್ಲೇನಾಗಿದೆ ನಿಷೇಧಾತ್ಮಕತೆಯನ್ನು ಹೊಂದಿದೆ. ಇದನ್ನು ನಾವು ಪೂರ್ಣ ವ್ಯಾಪಕ ನಿಷೇಧಾತ್ಮಕ ಅಂತ ಹೇಳ್ತೀವಿ. SEP ಅಂದರೆ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ತಾರ್ಕಿಕ ವಾಕ್ಯ. ಪ್ರಮಾಣ ಸೂಚಕದ ದೃಷ್ಟಿಯಿಂದ ಪೂರ್ಣ ವ್ಯಾಪಕವಾಗಿದೆ, ಮತ್ತು ಗುಣಸೂಚಕ ದೃಷ್ಟಿಯಿಂದ ಅದು ನಿಷೇಧಾತ್ಮಕವಾಗಿದ್ದರೆ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ಅಂದರೆ ಈ ತರ್ಕವಾಕ್ಯವನ್ನು ಹೇಳ್ತೇವೆ. ಮುಂದಿನದು ಮೂರನೇದು ಅಪೂರ್ಣ. ಅಪೂರ್ಣ ವ್ಯಾಪಕ ಭಾವಾತ್ಮಕ. ಅಂದರೆ ತರ್ಕವಾಕ್ಯ. SIP ಅಂತ ಹೇಳ್ತೀವಿ. ಪೂರ್ಣ ವ್ಯಾಪಕ, ಅಪೂರ್ಣ ವ್ಯಾಪಕ, ಅಪೂರ್ಣ ವ್ಯಾಪಕ ಭಾವಾತ್ಮಕ. ಅಪೂರ್ಣ ವ್ಯಾಪಕ ಭಾವಾತ್ಮಕ ಅಂದರೆ ಪ್ರಮಾಣ ಸೂಚಕದ ದೃಷ್ಟಿಯಿಂದ ಅಪೂರ್ಣತೆಯನ್ನು
ಹೇಳುತ್ತೆ, ಗುಣಸೂಚಕದ ದೃಷ್ಟಿಯಿಂದ ಭಾವಾತ್ಮಕತೆಯನ್ನು ಹೇಳುತ್ತೆ. ಇಲ್ಲಿ ಅಪೂರ್ಣ ವ್ಯಾಪಕ ಭಾವಾತ್ಮಕ ಅಂದರೆ ಐತರ್ಕ ವಾಕ್ಯ. ಐ ಅಂದ ತಕ್ಷಣ ನಿಮಗೆ ಇದನ್ನೆಲ್ಲ ನೀವು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಎ ಇ ಐ ಓ. ಐ ಅಂದರೆ ಅಪೂರ್ಣ ವ್ಯಾಪಕ ಭಾವಾತ್ಮಕ. ಪ್ರಮಾಣ ಸೂಚಕದ ದೃಷ್ಟಿಯಿಂದ ಅಪೂರ್ಣ ನಿಮ್ಗೆ ಹೇಳಿದೆ. ಅಪೂರ್ಣ ಅಂದರೆ ಇಲ್ಲಿ ಒಂದು ವರ್ಗದ ಭಾಗಶಾಂಶವನ್ನು ಕೆಲವು ಹಲವು ಅಂತ ಹೇಳ್ತೀವಿ. ಕೆಲವು ವಿದ್ಯಾರ್ಥಿಗಳು ಕ್ರೀಡಾಪಟುಗಳು, ಹಲವು ಮಾನವರು ದಯಾವಂತರು, ಹಲವು ಪ್ರಾಣಿಗಳು ಮಾಂಸಾಹಾರಿಗಳು. ಹೀಗೆ ಹಲವು ಕೆಲವು ಎಲ್ಲಿ ಹೇಳುತ್ತೋ ಅದು ಅಪೂರ್ಣ ವ್ಯಾಪಕ. ಇಲ್ಲಿ ಭಾವಾತ್ಮಕ. ಐತರ್ಕ ವಾಕ್ಯ ಅಂದರೆ ಪ್ರಮಾಣ ಸೂಚಕತೆ ದೃಷ್ಟಿಯಿಂದ ಉದ್ದೇಶ ಪದವು ಅಪೂರ್ಣ ವ್ಯಾಪಕವಾಗಿದ್ದು ಗುಣಸೂಚಕ ದೃಷ್ಟಿಯಿಂದ ಇದು ಭಾವಾತ್ಮಕವಾಗಿದ್ದರೆ ಅದನ್ನು ಅಪೂರ್ಣ ವ್ಯಾಪಕ ಭಾವಾತ್ಮಕ ಅಂತೀವಿ. ಅಂದರೆ SIP ಐತರ್ಕ ವಾಕ್ಯ. ಇಲ್ಲಿ ಪರ್ಟಿಕ್ಯುಲರ್ ಅಫರ್ಮೇಟಿವ್ ಇದನ್ನು ಅಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯ. ಇಲ್ಲಿ ಯಾವ ತರ್ಕವಾಕ್ಯದಲ್ಲಿ ಉದ್ದೇಶ ಪದವು ಪ್ರಮಾಣ ಸೂಚಕ ದೃಷ್ಟಿಯಿಂದ ಅಪೂರ್ಣ ವ್ಯಾಪಕವಾಗಿದ್ದು ಗುಣಸೂಚಕ ದೃಷ್ಟಿಯಿಂದ ವಿಧೇಯ ಪದವು ಭಾವಾತ್ಮಕವಾಗಿದ್ದರೆ ಅದನ್ನು ಅಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯ ಐತರ್ಕವಾಕ್ಯ ಅಂತ ಹೇಳಿ ಕರೀತೀವಿ. ಅಪೂರ್ಣ ವ್ಯಾಪಕ ಭಾವಾತ್ಮಕ ಪರ್ಟಿಕ್ಯುಲರ್ ಅಫರ್ಮೇಟಿವ್ ತರ್ಕವಾಕ್ಯ ಅಂತ ಹೇಳ್ತೀವಿ ನಾವು. ಪ್ರಪೋಸಿಷನ್ ಪರ್ಟಿಕ್ಯುಲರ್ ಅಫರ್ಮೇಟಿವ್ ಪ್ರಪೋಸಿಷನ್ ಅಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯ ಅಂತ ಹೇಳ್ತೀವಿ. ಐ ತರ್ಕವಾಕ್ಯ. ಉದಾಹರಣೆಗೆ, ಕೆಲವು ಉಪನ್ಯಾಸಕರು ದಯಾವಂತರು, ಹಲವು ಮಾನವರು ಕನ್ನಡಿಗರು. ಕೆಲವು ಉಪನ್ಯಾಸಕರು ದಯಾವಂತರು. ಹಲವು ಮಾನವರು ಕನ್ನಡಿಗರು. ಕೆಲವು ಉಪನ್ಯಾಸಕರು ದಯಾವಂತರು. ಹಲವು ಕೆಲವು ಅನ್ನೋದು ಉದ್ದೇಶ ಪದದ ಜೊತೆ ಬರುತ್ತೆ ಸಬ್ಜೆಕ್ಟಲ್ಲಿ. ಅಂದರೆ ಪ್ರಮಾಣ ಸೂಚಕತೆಯ ದೃಷ್ಟಿಯಿಂದ ಅಪೂರ್ಣವಾಗಿದೆ. ಕೆಲವು ಹಲವು ಅನ್ನುವುದನ್ನು ಉದ್ದೇಶ ಪದದ ಜೊತೆ ಹೇಳ್ತಾ ಇದೆ. ಇನ್ನು ವಿಧೇಯ ಪದ ಇದು ಪ್ರೆಡಿಕೇಟ್. ವಿಧೇಯ ಪದ ಗುಣಸೂಚಕತೆ ದೃಷ್ಟಿಯಿಂದ ಭಾವಾತ್ಮಕತೆಯನ್ನು ಹೇಳ್ತಾ ಇದೆ. ಭಾವಾತ್ಮಕತೆ ಅಂದರೆ ಹಲವು ಉಪನ್ಯಾಸಕರು ದಯಾವಂತರಾಗಿದ್ದಾರೆ. ದಯಾವಂತ ಗುಣ ಅವರಲ್ಲಿ ಇದೆ, ಇರುವಿಕೆಯನ್ನು ಹೇಳ್ತಾರೆ. ಹಲವು ಮಾನವರು ಕನ್ನಡಿಗರಾಗಿದ್ದಾರೆ. ಕೆಲವು ಮಾನವರು ಕನ್ನಡ ಮಾತನಾಡುವ ಕನ್ನಡದ ಜನರು ಆಗಿದ್ದಾರೆ. ಇರುವಿಕೆಯನ್ನು ಹೇಳ್ತಾ ಇದೆ. ಇದನ್ನು ಭಾವಾತ್ಮಕ. ಅಪೂರ್ಣ ವ್ಯಾಪಕ ಭಾವಾತ್ಮಕ ಅಂದರೆ SIP ಅಂತ ಕರೀತಾರೆ. ಐತರ್ಕ ವಾಕ್ಯ ಯಾವುದು? ಐ ಅಂದರೆ ಅಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯ. ವಿದ್ಯಾರ್ಥಿಗಳೇ, ಈಗ ಕೊನೆಯ ತರ್ಕವಾಕ್ಯ ಅಂದರೆ ಚತುರ್ವಿಧ ವರ್ಗೀಕರಣದಲ್ಲಿ 4ನೆಯ ತಾರ್ಕಿಕ ವಾಕ್ಯ ಯಾವುದಪ್ಪ ಅಂದರೆ ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ತಾರ್ಕಿಕ ವಾಕ್ಯ. ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಅಂದರೆ ಓ ತರ್ಕವಾಕ್ಯ. ಓ ತಾರ್ಕಿಕ ವಾಕ್ಯಕ್ಕೆ ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ಅಂತ ಕರಿತೀವಿ. ಅದನ್ನು ನೀವು
ಅಪೂರ್ಣ ವ್ಯಾಪಕವಾಗಿದ್ದು ಗುಣಸೂಚಕ ದೃಷ್ಟಿಯಿಂದ ನಿಷೇಧಾತ್ಮಕವಾಗಿರುತ್ತೆ. ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಪ್ರಮಾಣ ಸೂಚಕತೆಯ ದೃಷ್ಟಿಯಿಂದ ಅಪೂರ್ಣ ವ್ಯಾಪಕವಾಗಿದ್ದು ನಿಷೇಧಾತ್ಮಕ ಅಂದರೆ ಗುಣಸೂಚಕ ದೃಷ್ಟಿಯಿಂದ ವಿಧೇಯ ಪದ ನಿಷೇಧಾತ್ಮಕವಾಗಿರುತ್ತೆ, ಉದ್ದೇಶ ಪದ ಅಪೂರ್ಣ ವ್ಯಾಪಕ ಆಗಿರುತ್ತೆ. ಉದಾಹರಣೆಗೆ ನಿಮ್ಗೆ ಉದಾಹರಣೆ ಹೇಳಿದ್ರೆ ಕ್ಲಿಯರ್ ಆಗುತ್ತೆ. ಉದಾಹರಣೆಗೆ, ಕೆಲವು ವಿದ್ಯಾರ್ಥಿಗಳು ಸಮವಸ್ತ್ರ ಧರಿಸಿಲ್ಲ, ಯೂನಿಫಾರ್ಮ್ ಹಾಕ್ಕೊಂಡಿಲ್ಲ. ಅಥವಾ ಕೆಲವು ವಿದ್ಯಾರ್ಥಿಗಳು ಸೋಮಾರಿಗಳಲ್ಲ. ನೀವೆಲ್ಲ ಜಾಣರಾಗಬೇಕು, ಸೋಮಾರಿಗಳಲ್ಲ. ಕೆಲವು ವಿದ್ಯಾರ್ಥಿಗಳು ಸೋಮಾರಿಗಳಲ್ಲ. ಕೆಲವು ಪ್ರಾಣಿಗಳು ಕ್ರೂರಿಗಳಲ್ಲ. ಹಲವು ವ್ಯಕ್ತಿಗಳು ಕಠೋರವಂತರಲ್ಲ. ಅಥವಾ ಹಲವು, ನಿಮಗೆ ಸುಲಭವಾಗಿ ಹೇಳ್ಬೇಕಂದ್ರೆ ಹಲವು ಹಣ್ಣುಗಳು ರುಚಿಯಾಗಿಲ್ಲ. ಹೌದಾ? ಕೆಲವು ನಿಮಗೆ ಬರೆಯೋಣ ವಿದ್ಯಾರ್ಥಿಗಳೇ. ಕೆಲವು ವಿದ್ಯಾರ್ಥಿಗಳು ಸೋಮಾರಿಗಳಲ್ಲ. ನೀವೆಲ್ಲ ಸೋಮಾರಿಗಳಾಗದೆ ಎಲ್ಲರೂ ಆನ್ಲೈನ್ ಪಾಠ ಕೇಳಿ ಮತ್ತೆ ಮತ್ತೆ ಪುಸ್ತಕದಲ್ಲಿ ಓದಿ ನೋಟ್ಸ್ ಮಾಡಿ, ಅಂದರೆ ನೀವು ಸೋಮಾರಿಗಳಲ್ಲ. ಇಷ್ಟು ಮಾಡಿದರೆ ನೀವು ಜಾಣರಾಗ್ತೀರಾ, ನಿಮಗೆ ಪರೀಕ್ಷೆ ಪಾಸ್ ಆಗಲಿಕ್ಕೆ ಸಹಾಯ ಆಗುತ್ತೆ, ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲರೂ ಪಾಠ ಕೇಳೋದು ಮತ್ತೆ ಮತ್ತೆ ಬರೆಯೋದು, ಎಲ್ಲರೂ ಬರೆದು ಓದಿದರೆ ಮಾತ್ರ ನೀವು ಸೋಮಾರಿಗಳಲ್ಲ ಅಂತ ನಾನು ಹೇಳ್ತೇನೆ ಅಲ್ವಾ? ಹಾಗಾಗಿ, ಅಥವಾ ಹಲವು ಹಣ್ಣುಗಳು ರುಚಿಯಾಗಿಲ್ಲ, ಅಥವಾ ಕೆಲವು ವಿದ್ಯಾರ್ಥಿಗಳು ಸಮವಸ್ತ್ರ ಧರಿಸಿಲ್ಲ, ಅಥವಾ ನಿಮ್ಗೆ ಸುಲಭ ಗೊತ್ತಾಗಲು ಹಲವು ಹಣ್ಣುಗಳು ರುಚಿಯಾಗಿಲ್ಲ. ಇಲ್ಲಿ ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ತರ್ಕವಾಕ್ಯವನ್ನ ಈಗ ನೀವು ಕಲಿತಾ ಇದ್ದೀರಾ. ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ತರ್ಕವಾಕ್ಯದಲ್ಲಿ ಕೆಲವು ವಿದ್ಯಾರ್ಥಿಗಳು ಸೋಮಾರಿಗಳಲ್ಲ, ಹಲವು ಹಣ್ಣುಗಳು ರುಚಿಯಾಗಿಲ್ಲ. ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಅನ್ನೋದು ಸಬ್ಜೆಕ್ಟ್, ಉದ್ದೇಶ ಪದ. ಒಂದು ತರ್ಕವಾಕ್ಯ, ಇದೊಂದು ತರ್ಕವಾಕ್ಯದಲ್ಲಿ ಉದ್ದೇಶ ಪದ ಕೆಲವನ್ನೇ ಕುರಿತು ಹೇಳ್ತಾ ಇದೆ. ಕೆಲವು ಎಲ್ಲ ವಿದ್ಯಾರ್ಥಿಗಳು ಅಂತ ಹೇಳ್ತಿಲ್ಲ, ಕೆಲವು ವಿದ್ಯಾರ್ಥಿಗಳು ಸೋಮಾರಿಗಳಲ್ಲ ಅನ್ನೋದು ವಿಧೇಯ ಪದ, ಪ್ರೆಡಿಕೇಟ್. ಹೌದಾ? ಕೆಲವು ವಿದ್ಯಾರ್ಥಿಗಳು ಸೋಮಾರಿಗಳಲ್ಲ, ನೀವೆಲ್ಲ ಜಾಣಿ. ಇನ್ನು ಹಲವು ಹಣ್ಣುಗಳು ಅಂದರೆ ಹಣ್ಣುಗಳು ಅನ್ನೋದು ಉದ್ದೇಶ ಪದ, ಸಬ್ಜೆಕ್ಟ್. ರುಚಿಯಾಗಿಲ್ಲ ಅನ್ನೋದು ವಿಧೇಯ ಪದ, ಪ್ರೆಡಿಕೇಟ್. ಉದ್ದೇಶ, ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಉದ್ದೇಶ ಪದವು ಪ್ರಮಾಣ ಸೂಚಕತೆಯ ದೃಷ್ಟಿಯಿಂದ ಅಪೂರ್ಣ ವ್ಯಾಪಕವಾಗಿದ್ದು ವಿಧೇಯ ಪದವು ಗುಣಸೂಚಕ ದೃಷ್ಟಿಯಿಂದ ನಿಷೇಧಾತ್ಮಕವಾಗಿದ್ದರೆ ಅಂತಹ ತಾರ್ಕಿಕ ವಾಕ್ಯಗಳನ್ನು ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ತಾರ್ಕಿಕ ವಾಕ್ಯಗಳು ಅಂದರೆ ಓ ಅಂತ ಹೇಳಿ ಕರೀತೀವಿ. ಅದನ್ನು SOP ಅಂತ ಹೇಳಿ, ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ತಾರ್ಕಿಕ ವಾಕ್ಯ ಅಂತೇಳಿ ನಾನು ಹೇಳ್ತೀನಿ. ಹೀಗೆ ನೀವು ತಾರ್ಕಿಕ ವಾಕ್ಯಗಳಲ್ಲಿ ಚತುರ್ವಿಧ ವರ್ಗೀಕರಣಗಳು 4. ಈ 4 ತಾರ್ಕಿಕ ವಾಕ್ಯಗಳನ್ನು ಇನ್ನೊಮ್ಮೆ ನೆನಪು ಮಾಡಿ ನಿಮಗೆ. ಅಂದರೆ ಇಲ್ಲಿ ನೋಡಿ, ಚತುರ್ವಿಧ ವರ್ಗೀಕರಣಗಳು ಯಾವುದರಲ್ಲಿದೆ ಅಂದರೆ ನಿರಪೇಕ್ಷ, ನಿರುಪಾಧಿಕ, ನಿರಪೇಕ್ಷ ತಾರ್ಕಿಕ ವಾಕ್ಯಗಳಲ್ಲಿ ಚತುರ್ವಿಧ ವರ್ಗೀಕರಣವನ್ನು ನೀವು ನೋಡ್ತಾ ಇದ್ದೀರಾ. ಮೊದಲನೇದು
ಉದಾಹರಣೆ, ಎಲ್ಲ ಮಾನವರು ಮರ್ತ್ಯರು. ನಿಮಗೆ ಉದಾಹರಣೆ ಬರೆಯೋದಾದರೆ ಸ್ವಲ್ಪ ಸ್ವಲ್ಪ ಜಾರಿಬಿಟ್ಟು ಬರೀತೀನಿ. ಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಅಂದರೆ ಈ ಮೂರನೇದು ಅಪೂರ್ಣ ವ್ಯಾಪಕ ಭಾವಾತ್ಮಕ. ಅಂದರೆ ಐತಕ. ನಾಲ್ಕನೇದು ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಇದನ್ನು ನಾವು ಚತುರ್ವಿಧ ವರ್ಗೀಕರಣಗಳಲ್ಲಿ ಎ ಇ ಐ ಓ ಅಂದರೆ ಏನು ಅಂತೇಳಿ ನೀವು ಚೆನ್ನಾಗಿ ಕಲಿಬೇಕಾಗುತ್ತೆ. ಅದನ್ನೆಲ್ಲ ಒಂದು 5 ಸರಿ ಬರೆದು ನನಗೆ ವಾಟ್ಸಪ್ಪಿಗೆ ಹಾಕಬೇಕು. 5 ಸರಿ ಬರೀಬೇಕು. ಏನು? ಎ ಅಂದರೆ ಪೂರ್ಣ ವ್ಯಾಪಕ ಭಾವಾತ್ಮಕ, ಇ ಅಂದರೆ ಪೂರ್ಣ ವ್ಯಾಪಕ ನಿಷೇಧಾತ್ಮಕ, ಐ ಅಂದರೆ ಅಪೂರ್ಣ ವ್ಯಾಪಕ ಭಾವಾತ್ಮಕ, ಓ ಅಂದರೆ ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಹಾಗಾಗಿ ಇವನ್ನೆಲ್ಲ ನೀವು ಮತ್ತೆ ಮತ್ತೆ ಓದಿದರೆ ಮಾತ್ರ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿ ಮತ್ತೆ ಮತ್ತೆ ಓದಬೇಕು. ಇನ್ನೂ ಒಮ್ಮೆ ನಿಮಗೆ ಉದಾಹರಣೆಗಳು ಸಹಿತ ಇರ್ತೀವಿ. ಪೂರ್ಣ ವ್ಯಾಪಕ ಭಾವಾತ್ಮಕ ಅಂದರೆ ಎಲ್ಲ ಮರಗಳು ಹಸಿರಾಗಿವೆ. ಎಲ್ಲ ಮರಗಳು ಹಸಿರಾಗಿವೆ. ಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಯಾವ ಮಾನವರು ಪರಿಪೂರ್ಣರಲ್ಲ. ಪೂರ್ಣ ವ್ಯಾಪಕ ದೃಷ್ಟಿಯಿಂದ ಯಾವ ಮಾನವರು ಅಂದರೆ ಎಲ್ಲ ಮಾನವರು ಪರಿಪೂರ್ಣರಲ್ಲ ಅಂದರೆ ಪರಿಪೂರ್ಣ ಗುಣ ಇಲ್ಲದಿರಲಿಕ್ಕೆ ಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಐ ಅಪೂರ್ಣ ವ್ಯಾಪಕ ಭಾವಾತ್ಮಕ. ಹಲವು ವಿದ್ಯಾರ್ಥಿಗಳು ಜಾಣರಾಗಿದ್ದಾರೆ. ಅಪೂರ್ಣ ವ್ಯಾಪಕ ಭಾವಾತ್ಮಕ ಅಂದರೆ ಐ ಹಲವು ವಿದ್ಯಾರ್ಥಿಗಳು ಜಾಣರು ಅಂದರೆ ಗುಣ ಇರುವಿಕೆಯನ್ನು ಜಾಣರಾಗಿದ್ದಾರೆ ಅಂತ ಹೇಳ್ಬೋದು. ಓ ಅಂದರೆ ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಕೆಲವು ಪ್ರಾಣಿಗಳು ಕ್ರೂರಿಗಳಲ್ಲ. ಇದನ್ನು ನಾವು ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ಅಂತ ಹೇಳ್ತೇವೆ. ವಿದ್ಯಾರ್ಥಿಗಳೇ, ನೀವಿಲ್ಲಿ ಮುಖ್ಯವಾಗಿ ಒಂದು ಲಕ್ಷಣವನ್ನು ಗಮನಿಸಬೇಕು. ಎ ಇ ಐ ಓ ತಿಳ್ಕೊಂಡಿದ್ದೀರಲ್ವಾ? ಚತುರ್ವಿಧ ವರ್ಗೀಕರಣದಲ್ಲಿ ಒಂದು ವಾಕ್ಯವು ಗುಣದಲ್ಲಿ ಭಾವಾತ್ಮಕ ಆಗಿರಲಿ ಅಥವಾ ನಿಷೇಧಾತ್ಮಕವಾಗಿರಲಿ, ವ್ಯಾಪ್ತಿಯಲ್ಲಿ ಪೂರ್ಣ ವ್ಯಾಪಕವಾಗಿರಲಿ ಅಥವಾ ಅಪೂರ್ಣ ವ್ಯಾಪಕವಾಗಿರಲಿ, ಆದರೆ ವಿಷಯ ಪ್ರತಿಪಾದನೆಯಲ್ಲಿ ಒಂದು ವಿಷಯವನ್ನು ನಿರೂಪಿಸುವಲ್ಲಿ, ತಿಳಿಸುವಲ್ಲಿ, ವಿಷಯ ಪ್ರತಿಪಾದನೆಯಲ್ಲಿ ಯಾವುದೇ ರೀತಿಯ ಅಸಂದಿಗ್ಧತೆಗೆ ಒಳಗಾಗಲ್ಲ. ಅಸಂದಿಗ್ಧತೆ ಇಲ್ಲ ಅಥವಾ ಯಾವುದೇ ನಿಯಮಗಳಿಗೂ ಒಳಪಡದೆ, ಯಾವುದೇ ಸಂಶಯಗಳಿಗೂ ಒಳಪಡದೆ ನೇರವಾಗಿ ಖಚಿತವಾಗಿ ಇಲ್ಲಿ ಅಭಿಪ್ರಾಯವನ್ನು ತಿಳಿಸುತ್ತವೆ. ಈ ಕೆಟಗರಿಕಲ್ ಪ್ರಪೋಸಿಷನಲ್ಲಿ ಅಂದರೆ ನಿರಪೇಕ್ಷ ತಾರ್ಕಿಕ ವಾಕ್ಯಗಳು, ನಿರಪೇಕ್ಷ ತಾರ್ಕಿಕ ವಾಕ್ಯಗಳಲ್ಲಿ ಯಾವುದೇ ಸಂಶಯಗಳಿಲ್ಲ, ಸಂದಿಗ್ಧತೆಗಳಿಲ್ಲ, ಸಂದಿಗ್ಧತೆಗಳಿಲ್ಲದೆ ಯಾವುದೇ ನಿಯಮಕ್ಕೆ ಒಳಪಡದೆ ನೇರವಾಗಿ ಖಚಿತವಾಗಿ ಒಂದು ಅಭಿಪ್ರಾಯ, ಒಂದು ವಿಷಯವನ್ನು, ಒಂದು ವಿಚಾರವನ್ನು ನಿರೂಪಿಸುತ್ತೆ. ಆದ್ದರಿಂದ ಇದನ್ನು ನಿರುಪಾದಿತ ತಾರ್ಕಿಕ ವಾಕ್ಯ ಅಂತ ಹೇಳ್ತೀವಿ. ತಿಳಿಸುವುದನ್ನು ನಾವು ನೋಡ್ತೇವೆ. ಒಂದು ವಿಚಾರವನ್ನು, ವಿಷಯವನ್ನು ನಿರೂಪಿಸುವ, ಅದು ಹೇಗೆ ತಿಳಿಸುತ್ತೆ? ಖಚಿತವಾಗಿ, ಸ್ಪಷ್ಟವಾಗಿ, ನೇರವಾಗಿ ಒಂದು ವಿಚಾರವನ್ನು, ವಿಷಯಗಳನ್ನು. ಈ ಅನೇಕ ಉದಾಹರಣೆಗಳನ್ನು ನಿಮಗೆ ಬರೆದೆ, ಅನೇಕ ಉದಾಹರಣೆಗಳಲ್ಲಿ ನಿಮಗೆ ಆ ವಿಷಯಗಳು ನೇರವಾಗಿ ತಿಳಿದು, ಹಾಗಾಗಿ ಇಲ್ಲಿ ನೇರವಾಗಿ ಖಚಿತವಾಗಿ ವಿಚಾರವನ್ನು ತಿಳಿಸುತ್ತದೆ. ಅಂದರೆ ಇಲ್ಲಿ ವಿಷಯ ಪ್ರತಿಪಾದನೆಯಲ್ಲಿ ಯಾವ ಸಂಶಯವೂ ಮೂಡುವುದಿಲ್ಲ.
ಪರ್ಯಾಯಗಳನ್ನು ಸೂಚಿಸುವುದಿಲ್ಲ. ಆಲ್ಟರ್ನೇಟಿವ್ಸ್ ಇಲ್ಲ, ಇಲ್ಲಿ ಯಾವುದೇ ವಿಕಲ್ಪಗಳಿಲ್ಲ, ಕಂಡೀಷನ್ಸ್ಗಳಿಲ್ಲ. ನಿಯಮಗಳು ಅಂದರೆ ಕಾಲ್ಪನಿಕ ತರ್ಕವಾಕ್ಯದಲ್ಲಿ ನಿಯಮಗಳಿತ್ತು, ಕಂಡೀಷನ್ಸ್ ಇತ್ತು. ಆದರೆ ಇಲ್ಲಿ ಯಾವುದೇ ಪರ್ಯಾಯಗಳನ್ನಾಗಲಿ ನಿಯಮಗಳನ್ನಾಗಲಿ ಒಳಗೊಳ್ಳದೆ ಎಲ್ಲ ಎ ವಾಕ್ಯಗಳು ನಿರಪೇಕ್ಷ ತಾರ್ಕಿಕ ವಾಕ್ಯಗಳು. ಅಂದರೆ ಇಲ್ಲಿ ಎಲ್ಲ ತರ್ಕವಾಕ್ಯಗಳನ್ನು ನಾವು ಅಂದರೆ ಈ ನಿರಪೇಕ್ಷ ತರ್ಕವಾಕ್ಯಗಳಲ್ಲಿ ವಿಷಯಗಳನ್ನು ನೇರವಾಗಿ, ಸ್ಪಷ್ಟವಾಗಿ, ಖಚಿತವಾಗಿ ತಿಳಿಸೋದನ್ನು ನಾವು ನೋಡ್ತೇವೆ. ಹಾಗಾಗಿ ಈ ಚತುರ್ವಿಧ ವರ್ಗೀಕರಣಗಳು ವಿದ್ಯಾರ್ಥಿಗಳೇ, ಈ ದಿನ ನೀವು ಕಲಿತಿದ್ದು ಚತುರ್ವಿಧ ವರ್ಗೀಕರಣಗಳು ಯಾವ್ಯಾವು ಅಂದರೆ AE5. ಒಂದು ಪೂರ್ಣ ವ್ಯಾಪಕ ಭಾವಾತ್ಮಕ, ಪೂರ್ಣ ವ್ಯಾಪಕ ನಿಷೇಧಾತ್ಮಕ, ಅಪೂರ್ಣ ವ್ಯಾಪಕ ಭಾವಾತ್ಮಕ, ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಇಲ್ಲಿಗೆ ಇಂದಿನ ತರಗತಿಯನ್ನು ನಿಮಗೆ ಮುಕ್ತಾಯಗೊಳಿಸ್ತೇನೆ. ಮುಂದಿನ ತರಗತಿ ಈ ಚತುರ್ವಿಧ ವರ್ಗೀಕರಣ, ನಿರಪೇಕ್ಷ ತಾರ್ಕಿಕ ವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿ, ನಿರಪೇಕ್ಷ ತಾರ್ಕಿಕ ವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿಯನ್ನು ನಿಮಗೆ ತಿಳಿಸ್ತೀನಿ. ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ.